friends, welcome back to my YouTube channel. ಅಪ್ಪ ಸರ್ಪ್ರೈಸ್ ಆಗಿ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಮಗೂ ಗೊತ್ತಿಲ್ಲ. ಬನ್ನಿ, ನಂಗೂ ಕ್ಯೂರಿಯಾಸಿಟಿ ಇದೆ, ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ. ಬನ್ನಿ ನೋಡೋಣ. ನಾವು ಊಟ ಮಾಡೋಣ ಅಂತ ನಿಲ್ಸಿದ್ರು ನಮ್ಮಪ್ಪ. ಆದರೂ ನಾನು ತೀಟೆ ನಮ್ಮ ಅಮ್ಮಂಗೆ ಎಷ್ಟೊಂದು ತೀಟೆ ಕೊಟ್ಟಿದ್ದೀನಿ, ಕೋಪ ಬರ್ಸಿದ್ದೀನಿ. ಇವಾಗ ಊಟ ಬಂತು, ಅಮ್ಮನ ತಟ್ಟೆಯಲ್ಲೇ ಊಟ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಇಲ್ಲಿ ತುಂಬ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್. ಪಿಕಾಕ್ ಎಷ್ಟು ಚೆನ್ನಾಗಿದೆ. ನಾವು ಕ್ಯಾಬ್ ನಿಲ್ಲಿಸ್ದಂಗೆ ಸೌಂಡ್ ಬರ್ತಾ ಇದ್ದಂಗೆ ನೋಡಬೇಕು ಅನ್ಸು. ನೋಡಿ, ಈ ಕಾರಿಂದ ಇಳ್ದಿದ ತಕ್ಷಣನೇ ಎಲ್ಲ ಹೊಂಟೋಯ್ತು. ಕೊನೆಗೆ 2-3 ಕಾಣಿಸ್ತು. ಅದನ್ನ ವಿಡಿಯೋ ತೆಕ್ಕೊಂಡೆ. ನೋಡಿ ಅಲ್ಲಿ 3 ಪಿಕಾಕ್ ಹೋಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇವಾಗ ದೇವಸ್ಥಾನ ಹತ್ರ ಬಂದ್ವಿ, ದರ್ಶನ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ದೇವರು ಮೂಲದವರು ಹಿಂದೆ ಇದೆ, ಅದನ್ನ ತೋರಿಸ್ತೀನಿ ಬನ್ನಿ. ನನಗೆ ದೇವ್ರ ಹೆಸರೇ ಗೊತ್ತಾಗಲ್ಲ. ಶಿವ, ಮಾದೇಶ್ವರ, ಆ ದೇವ್ರ ಹೆಸರು ಗೊತ್ತು. ಈ ದೇವ್ರ ಅಂದನೇ ಶಿವ ಅಲ್ವಾ ಇದು? ನೋಡಿ ಫ್ರೆಂಡ್ಸ್, ದೇವ್ರ ಹಿಂದೆ ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ. ಮೂಲದವ್ರು ತೋರಿಸ್ಬೇಕು ಅನ್ನಲ್ಲ, ಬನ್ನಿ ತೋರಿಸ್ತೀನಿ. ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ನಮ್ಮ ಅಣ್ಣ ಅದನ್ನು ವಿಡಿಯೋ ಮಾಡೋನು. ಮೂಲದವರು ನಮ್ಮ ಮಮ್ಮಿ ಅರ್ಚನೆ ಮಾಡಿಸ್ತಾ ಇದ್ರು, ನಾನು ಬಂದು ಜಾಯ್ನ್ ಆದೆ. ನೋಡಿ ಫ್ರೆಂಡ್ಸ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆಯೋ, ಹೋಗೋಣ ಬನ್ನಿ. ವಾವ್, ಸೀನ್ರಿ ಎಷ್ಟು ಚೆನ್ನಾಗಿದೆಯೋ ನೋಡಿ. ಸೀನ್ರಿ ನೋಡಿ ಎಷ್ಟು ಚೆನ್ನಾಗೈತೆ. ನನಗೆ ಕಣ್ಣ ಬಿಡೋಕ್ಕಾಗ್ತಾ ಇರಲಿಲ್ಲ, ನಡಿಯೋಕೆ ಹೋಗ್ತಾ ಇರಲಿಲ್ಲ. ಸ್ವರ್ಣ ಬಂತು ನೋಡಿ, ಎಷ್ಟು ಚೆನ್ನಾಗಿದೆಯೋ. ಈ ಹುಡುಗ ಕಾಲಿಂದ ನುಗ್ತಾ ಇದ್ದ. ಒಳ್ಳೇದು ಅಂತ ಹೇಳಿದ್ರು, ಅದಕ್ಕೆ ನಾನು ನುಗ್ಗೋಣ ಅಂತ ನುಗ್ದೆ. ಇವಾಗ ದೇವಸ್ಥಾನದಿಂದ ವಾಪಸ್ ಬರ್ತಾ ಇದ್ದೀವಿ. ನೋಡಿ, ನಮ್ಮ ಅಮ್ಮ ಬಿಸಿಲಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ವಾಟರ್ ಲಿಲ್ಲಿನೇ ಎಷ್ಟು ಚೆನ್ನಾಗಿದೆ. ನಾನು ಎತ್ಕೊಂಡ್ಬಿಡ್ಬೇಕು ಅನಿಸ್ಬಿಟ್ಟು. ನೋಡಿ, ಇವಾಗ ಲಿಂಗದ ಮೇಲೆ ಆ ಬೈಯಿಂದ ನೀರು ಬರ್ತಾ ಇದೆ. ಇದು ನೋಡೋಕೆ ಒಂಥರ ಚೆನ್ನಾಗಿದೆಯಲ್ವಾ? ನಾನಂತೂ ವಾಟರ್ ಲಿಲ್ಲಿನ ಕಿತ್ಕೊಳ್ಳೋಣ ಅಂತ ಇದನ್ನ ಅವಾಗಲೇ ಕಿತ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ನಾವು ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಆದವರಿದ್ದೆ, ಬನ್ನಿ ನೋಡೋಣ. ಸ್ಟೋನ್ ಮೆಟ್ಲಿದೆ, ಕಾಲು ಬೇರೆ ಸುಡ್ತಾಯಿತ್ತು. ಕೊನೆಗೂ ದೇವಸ್ಥಾನ ಬಂತು. ದೇವಸ್ಥಾನ ಒಳಗಡೆ ಹೆಂಗಿದೆ ನೋಡಿ. ಇದು ಫಸ್ಟ್ ಡೋರು, ನೋಡಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಫ್ರೆಂಡ್ಸ್. ಎಲ್ಲಿ ನೋಡಿದ್ರು ಅಡ್ಡ ಬರ್ತಾರೆ, ಕ್ಯಾಮ್ರಾ ಕಿತ್ಕೊಳಕ್ಕೆ ಬರ್ತಾರೆ. ಎಲ್ಲಿ ನೋಡಿದ್ರು ಕ್ಯಾಮ್ರಾ ಕಿತ್ಕೊಳಕ್ಕೆ ಬರ್ತಾರೆ. ದೇವ್ರು ತೋರ್ಸೋಕ್ಕೆ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್. ಆದಷ್ಟು ತೋರಿಸಿದ್ದೀನಿ ನೋಡಿ. ನೋಡಿ, ಇಲ್ಲಿಂದ ಕೆರೆ ಎಷ್ಟು ಚೆನ್ನಾಗಿ ಕಾಣಿಸಿದೆ. ಇಲ್ಲಿ ಯಾವುದೇ ದೇವಸ್ಥಾನಕ್ಕೆ ಬಂದೆ, ಅಲ್ಲಿ ತುಂಬ ಮಣ್ಣಿತ್ತು. ಆಟಾಡ್ತಾ ಇದ್ದೀನಿ. ಎದ್ದು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಮಣ್ಣಲ್ಲಿ ಇನ್ನೂ ಆಟಾಡಬೇಕು ಅನಿಸ್ತಾಯಿತ್ತು. ಅದೆಲ್ಲ ಮುಟ್ಕೊಂಡು ನೀರು ಹತ್ರ ಆಟಾಡಕ್ಕೆ ಹೋದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅಲ್ಲಿ ಎದ್ದು ಬರೋಕ್ಕೆ ನಂಗೆ ಮನಸ್ಸಾಗ್ತಾ ಇರಲಿಲ್ಲ. ನಮ್ಮಪ್ಪ 2 hours ಆಯಿತು, ಎದ್ದು ಬನ್ನಿ ಅಂತ ಹೇಳ್ತಾಯಿದ್ರು, ಆದರೆ ಹೊಂಟೋದೆ.
ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.